ಏನು ಪ್ರಸಿದ್ಧವಾದ ಆರಸೇಪುರ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಆರಸೇಪುರದಲ್ಲಿ ಒಂದು ತಂದೆ ಅಂತಾನೆ ಆಗ್ಬಿಟ್ಟಿದೆ. ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆದಲ್ಲೂ 500,000 ರೂಪಾಯಿ ಬೇಕಾಗುತ್ತೆ ಒಂದು ಪೂಜೆ ಮಾಡಿಸೋದಕ್ಕೆ. ಮಂಡ್ಯದ ಮಾರಮ್ಮ ಟೆಂಪಲ್ ಅಂತಾನೆ ಫೇಮಸ್ ಆಗಿದೆ ಆರತಿ ಶ್ರೀ ಅಹಲ್ಯಾದೇವಿ ಉಕ್ಕಡ ಮಾರಮ್ಮ ದೇವಸ್ಥಾನ. ಮಂಡ್ಯದ ಜನರ ಪಾಲಿಗೆ ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಇರೋ ದೇವಸ್ಥಾನ. ಇದು ಈಗ ಕಾಂಟ್ರವರ್ಸಿ ಆಗಿದೆ. ಭಕ್ತರ ನಂಬಿಕೆಯನ್ನ ಭಯವನ್ನ ಮಿಸ್ಯೂಸ್ ಮಾಡ್ಕೊಳ್ತಿರೋದು ಎಕ್ಸ್ಪೋಸ್ ಆಗಿದೆ. ರಾಮಾಯಣದಲ್ಲಿ ಅಹಲ್ಯಾದೇವಿ ಶಾಪ ವಿಮುಕ್ತಿ ಆಗಿದ್ದು ಇಲ್ಲೇ ಅನ್ನೋದು ನಂಬಿಕೆ. ಉಕ್ಕಡ ಮಾರಮ್ಮ ದೇವಸ್ಥಾನ ಶ್ರೀರಂಗಪಟ್ಟಣದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಪಾಂಡವಪುರ ಬಸ್ ಸ್ಟ್ಯಾಂಡ್ನಿಂದ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಆದಿಶಕ್ತಿ, ಉಕ್ಕಡದ ಮಾರಮ್ಮ, ಬಿಸ್ತರದ ಮಾರಮ್ಮ, ಚಂಡಿ ಚಾಮುಂಡಿ, ಕರುಣಾಸಾಗರಿ, ಅಭಯಂಕರಿ, ಶಾಂತ ಸ್ವರೂಪಿಣಿ, ಕಾಳಿಕಾ ಮೋಹಿನಿ, ದುಷ್ಟ ಸಂಹಾರಿಣಿ, ದೋಷ ನಿವಾರಿಣಿ ಅಂತೆಲ್ಲ ಕರೆಸಿಕೊಳ್ಳೋ ಈ ದೇವಸ್ಥಾನದ ಮಹಿಮೆ ಏನು ಗೊತ್ತಾ? ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಇಲ್ಲಿ ಮೊಟ್ಟೆ ಒಡೆದ್ರೆ, ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿಸಿದ್ರೆ ಅದು ನಿವಾರಣೆ ಆಗುತ್ತಂತೆ. ಇದು ಮೊಟ್ಟೆ ಒಡೆಯೋದಕ್ಕೆ ಫೇಮಸ್ ಆಗಿರೋ ದೇವಸ್ಥಾನ. ಇಲ್ಲಿ ತಡೆ ಪೂಜೆನೂ ಮಾಡಿಸ್ತಾರೆ. ಅಂದಹಾಗೆ ಇದು ಸರ್ಕಾರಿ ದೇವಸ್ಥಾನ. ಅಂತಹ ದೇವಸ್ಥಾನದಲ್ಲಿ ಮೊಟ್ಟೆ ಒಡೆಯೋಕೆ 5 ರೂಪಾಯಿ, ತಡೆ ಒಡೆಯೋಕೆ 10 ರೂಪಾಯಿ ಶುಲ್ಕ ವಿಧಿಸ್ತಾರೆ. ಅದೇ ಈಗ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಭಕ್ತರ ನಂಬಿಕೆ ಇಟ್ಕೊಂಡು ಲೂಟಿ ಮಾಡ್ತಿದ್ದಾರೆ ಅನ್ನೋದು ಆರೋಪ. ಅದರ ಬಗ್ಗೆ ನಾವು ಹೇಳೋದಕ್ಕಿಂತ ನೀವೇ ನೋಡಿಕೊಳ್ಳೋದು ಒಳ್ಳೆಯದು. ಇದು ಹಿಡನ್ ಕಾರ್ಯಾಚರಣೆ, ರಹಸ್ಯ ಕಾರ್ಯಾಚರಣೆ. ಇಲ್ಲೆಲ್ಲ ಸುಲಿಗೆ ಮಾಡ್ತಾರೆ. ಅಲ್ಪ ಸ್ವಲ್ಪ ಜನ ಅಲ್ಲಿ ಇಲ್ಲಿಂದ ಬರ್ತಾರೆ, ಬೆಂಗಳೂರು, ಮೈಸೂರು ಎಲ್ಲ ಹೊರಗಡೆಯಿಂದ ಬರ್ತಾರೆ. ಬಂದಾಗ ದುಡ್ಡು ಕಾಸು ಜಾಸ್ತಿ ಕೇಳ್ತಾವ್ರೆ. ಕಂಟ್ರೋಲ್ ತಂದ್ರೆ ಒಳ್ಳೇದಾಗ್ತದೆ. ಏನು ಪ್ರಸಿದ್ಧವಾದ ಆರಸೇಪುರ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಆರಸೇಪುರದಲ್ಲಿ ಒಂದು ತಂದೆ ಅಂತಾನೆ ಆಗ್ಬಿಟ್ಟಿದೆ. ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆದಲ್ಲೂ 500,000 ರೂಪಾಯಿ ಬೇಕಾಗುತ್ತೆ ಒಂದು ಪೂಜೆ ಮಾಡಿಸೋದಕ್ಕೆ. ಬಡವರೆಲ್ಲ ಎಲ್ಲೋ ಹೋಗ್ತಾರೆ, ತುಂಬಾ ಕಷ್ಟ ಆಗ್ತದೆ. ಅಲ್ಲಿ ಒಂದು ತಂದೆ ಅಂತಾನೆ ಮಾಡ್ಕೊಬಿಟ್ಟಿದ್ರೆ ಅಲ್ಲಿ ಒಂದು ಮೊಟ್ಟೆ ಹೊಡಿಕಾಲಿ, ಒಂದು ಇದೋಡಿದಕ್ಕಾಗಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಲ್ಲಿ. ಇದನ್ನ ಕಡಿವಾಣ ಮಾಡಲೇಬೇಕು. ಇದಕ್ಕೆ ಏನಾದ್ರು ಮಾಡಲೇಬೇಕು. ಇದಕ್ಕೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡ್ತೀವಿ. ಇದನ್ನ ಮಾಡಿ ಅದಕ್ಕೆ ಬೀಗವನ್ನು ಹಾಕಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ಇದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಹೆಸರು? ರಾಜು.